ರಾಮಾಯಣದಲ್ಲಿ ರಾವಣನು ಅತ್ಯಂತ ಶಕ್ತಿಶಾಲಿ ಹಾಗೂ ವಿವಾದಾತ್ಮಕ ಪಾತ್ರ. ಅವನು ಕೇವಲ ರಾಕ್ಷಸನಲ್ಲ, ಮಹಾನ್ ಪಂಡಿತ, ಶ್ರೇಷ್ಠ ಶಿವಭಕ್ತ, ಅಪಾರ ಬುದ್ಧಿವಂತ ಮತ್ತು ಅಜೇಯ ಯೋಧನಾಗಿದ್ದ. ಆದರೆ ಅವನ ಜೀವನವು ಶಕ್ತಿ ಮತ್ತು ಜ್ಞಾನದ ಜೊತೆಗೆ ವಿನಯವೂ ಅಗತ್ಯವೆಂಬ ಮಹತ್ವದ ಪಾಠವನ್ನು ನಮಗೆ ಕಲಿಸುತ್ತದೆ. ರಾವಣನ ತಂದೆ ವಿಶ್ರವ ಮಹರ್ಷಿ, ತಾಯಿ ಕೈಕಸಿ. ತಂದೆಯಿಂದ ಬ್ರಾಹ್ಮಣ ಜ್ಞಾನ ಮತ್ತು ತಾಯಿಯಿಂದ ರಾಕ್ಷಸ ಶಕ್ತಿ ಅವನಲ್ಲಿ ಒಂದಾಗಿ ಬೆರೆತಿತ್ತು. ಬಾಲ್ಯದಿಂದಲೇ ರಾವಣನಲ್ಲಿ ಅಪಾರ ಬುದ್ಧಿಶಕ್ತಿ, ಮಹತ್ವಾಕಾಂಕ್ಷೆ ಮತ್ತು ಶೌರ್ಯ ಕಂಡುಬಂದಿತು. ಅವನ ಸಹೋದರರು ಕುಂಭಕರ್ಣ ಮತ್ತು ವಿಭೀಷಣ, ಸಹೋದರಿ ಶೂರ್ಪಣಖಿ. ಯೌವನಕ್ಕೆ ಬಂದ ರಾವಣನು ಬ್ರಹ್ಮದೇವನ ಕೃಪೆ ಪಡೆಯಲು ಭಯಾನಕ ತಪಸ್ಸು ಮಾಡಿದನು. ತನ್ನ ತಲೆಗಳನ್ನು ಕತ್ತರಿಸಿ ಅಗ್ನಿಗೆ ಅರ್ಪಿಸುವಷ್ಟು ಕಠಿಣ ತ್ಯಾಗ ಮಾಡಿದನು. ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಅವನಿಗೆ ವರ ನೀಡಿದನು. ರಾವಣನು ದೇವತೆಗಳು, ದಾನವರು ಮತ್ತು ಗಂಧರ್ವರಿಂದ ಮರಣವಾಗದ ವರವನ್ನು ಬೇಡಿಕೊಂಡನು. ಆದರೆ ಮಾನವನನ್ನು ತಾನೇನು ಅಲ್ಲವೆಂದು ಭಾವಿಸಿ ಅವನಿಂದ ಅಪಾಯವಿಲ್ಲ ಎಂದುಕೊಂಡನು. ಇದೇ ಅವನ ಪತನದ ಮೊದಲ ಕಾರಣವಾಯಿತು. ಅಪಾರ ಶಕ್ತಿ ಪಡೆದ ರಾವಣನು ತನ್ನ ಅಣ್ಣ ಕುಬೇರದಿಂದ ಲಂಕಾಪುರಿಯನ್ನು ಕಬಳಿಸಿದನು. ಚಿನ್ನದಿಂದ ನಿರ್ಮಿತವಾದ ಲಂಕೆ ಅಪಾರ ಐಶ್ವರ್ಯ ಮತ್ತು ವೈಭವದಿಂದ ಕೂಡಿತ್ತು. ರಾವಣನು ಲಂಕೆಯ ರಾಜನಾಗಿ ತ್ರಿಲೋಕವನ್ನೇ ನಡುಗಿಸುವ ಶಕ್ತಿಯುತ ಸಾಮ್ರಾಟನಾದನು. ಅವನ ಆಳ್ವಿಕೆಯಲ್ಲಿ ಲಂಕೆ ಶ್ರೀಮಂತವಾಗಿದ್ದರೂ ಭಯದ ವಾತಾವರಣ ಆವರಿಸಿತ್ತು. ರಾವಣನು ಮಹಾನ್ ಪಂಡಿತನಾಗಿದ್ದ. 4 ವೇದಗಳು, ಶಾಸ್ತ್ರಗಳು, ಸಂಗೀತ ಮತ್ತು ಆಯುರ್ವೇದದಲ್ಲಿ ಅವನಿಗೆ ಅಪಾರ ಜ್ಞಾನ ಇತ್ತು. ಅವನು ಪರಮ ಶಿವಭಕ್ತನಾಗಿದ್ದು ಶಿವತಾಂಡವ ಸ್ತೋತ್ರವನ್ನು ರಚಿಸಿದನು. ಕೈಲಾಸ ಪರ್ವತವನ್ನು ಎತ್ತಲು ಪ್ರಯತ್ನಿಸಿದಾಗ ಶಿವನಿಂದ ದಂಡನೆ ಅನುಭವಿಸಿ ಭಕ್ತಿಯಿಂದ ಶಿವನ ಕೃಪೆಯನ್ನು ಪಡೆದನು. ಈ ಎಲ್ಲ ಗುಣಗಳು ಅವನನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡಬಹುದಾಗಿದ್ದವು. ಆದರೆ ಶಕ್ತಿ ಮತ್ತು ಜ್ಞಾನ ಅವನೊಳಗಿನ ಅಹಂಕಾರವನ್ನು ಹೆಚ್ಚಿಸಿತು. ಅವನು ದೇವತೆಗಳನ್ನು ಸೋಲಿಸಿದನು, ಋಷಿಗಳ ಯಜ್ಞಗಳನ್ನು ಭಂಗಗೊಳಿಸಿದನು, ಧರ್ಮಕ್ಕಿಂತ ತನ್ನ ಬಲವೇ ಶ್ರೇಷ್ಠ ಎಂದು ಭಾವಿಸಿದನು. ಶೂರ್ಪಣಖಿಗೆ ರಾಮ ಮತ್ತು ಲಕ್ಷ್ಮಣರಿಂದ ಆದ ಅವಮಾನವನ್ನು ಅವನು ಸಹಿಸಲಿಲ್ಲ. ಅಹಂಕಾರದ ತುದಿಯಲ್ಲಿ ನಿಂತ ರಾವಣನು ಸೀತೆಯನ್ನು ಅಪಹರಿಸಿದನು. ಸನ್ಯಾಸಿಯ ವೇಷದಲ್ಲಿ ಬಂದು ಅವಳನ್ನು ಲಂಕೆಗೆ ಕರೆದೊಯ್ದನು. ಸೀತೆಯನ್ನು ಅಶೋಕವನದಲ್ಲಿ ಬಂಧಿಸಿ ಅವಳನ್ನು ಒಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಸೀತೆಯ ಪಾತಿವೃತ್ಯ ಮತ್ತು ಧರ್ಮ ಅವನ ಬಲಕ್ಕೂ ಮಣಿಯಲಿಲ್ಲ. ರಾಮನ ದೂತನಾಗಿ ಹನುಮಂತ ಲಂಕೆಗೆ ಬಂದು ಸೀತೆಗೆ ಆಶ್ವಾಸನೆ ನೀಡಿದನು. ವಿಭೀಷಣನು ಧರ್ಮದ ಮಾರ್ಗವನ್ನು ಹಿಡಿದು ರಾವಣನಿಗೆ ಸೀತೆಯನ್ನು ಹಿಂದಿರುಗಿಸಲು ಸಲಹೆ ನೀಡಿದನು. ಆದರೆ ಅಹಂಕಾರದಿಂದ ಕುರುಡನಾದ ರಾವಣನು ಅದನ್ನು ತಿರಸ್ಕರಿಸಿದನು. ಕೊನೆಗೆ ರಾಮ-ರಾವಣರ ನಡುವೆ ಭೀಕರ ಯುದ್ಧ ನಡೆಯಿತು. ಕುಂಭಕರ್ಣ, ಇಂದ್ರಜಿತ್ ಮುಂತಾದ ವೀರರು ಬಲಿಯಾದರು. ರಾವನು ಬ್ರಹ್ಮಾಸ್ತ್ರದಿಂದ ರಾವಣನನ್ನು ಸಂಹರಿಸಿದನು. ರಾವಣನ ಮರಣದೊಂದಿಗೆ ಅಧರ್ಮಕ್ಕೆ ಅಂತ್ಯವಾಯಿತು ಮತ್ತು ಧರ್ಮ ಜಯವಾಯಿತು.